ಸೊ ಸಿಎಂ ಸಿದ್ದರಾಮಯ್ಯನವರ ಸ್ಮೂತ್ ಎಕ್ಸಿಟ್, ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ಎಲ್ಲವೂ ಕೂಡ ಶುರುವಾಗುತ್ತೆ ಇವತ್ತಿನಿಂದಲೇ. ಬೆಂಗಳೂರಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನ ಆಗಿದೆ. ನಾಯಕತ್ವ ಬದಲಾವಣೆಯ ಉಸ್ತುವಾರಿಯನ್ನು ಕೂಡ ಸುರ್ಜೇವಾಲಾ ಅವರೇ ಹೊತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಸುರ್ಜೇವಾಲಾ ಅವರು ಭೇಟಿಯಾಗ್ತಾ ಇದ್ದಾರೆ. ಆಮೇಲೆ ಹೈಕಮಾಂಡ್ನಿಂದ ಒಂದಷ್ಟು ಮಾಹಿತಿಯನ್ನು ಅವರು ಹೊತ್ತು ತಂದಿರ್ತಾರೆ. ಅದನ್ನು ಅವರು ಸಹಜವಾಗಿ ಆ ಮೆಸೇಜನ್ನು ಸಿದ್ದರಾಮಯ್ಯನವರಿಗೆ ಪಾಸ್ ಮಾಡ್ತಾರೆ. ಏನೆಲ್ಲ ಮೆಸೇಜಸ್ ಅಂತಂದ್ಬಿಟ್ಟು ಆ್ಯಕ್ಚುಲಿ ನಿನ್ನೆ ಎಲ್ಲ ಭೇಟಿ ಸಂದರ್ಭದಲ್ಲಿ ಅವರು ಇದ್ದರು, ಸುರ್ಜೇವಾಲಾ ಅವರು ಡೆಲ್ಲಿನಲ್ಲೇ ಇದ್ದರು. ಅವರು ಇವತ್ತು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಎಂಟೈರ್ ಪ್ರೋಸೆಸ್ ಎಲ್ಲ ಮುಗಿದು ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಎಲ್ಲ ಆಗೋ ತನಕನೂ ಅವ್ರದ್ದೇ ಜವಾಬ್ದಾರಿ, ಸುರ್ಜೇವಾಲಾ ಅವ್ರದ್ದೇ ಜವಾಬ್ದಾರಿ. ಹಾಗಾಗಿ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿ ಆಗಿರೋದ್ರಿಂದ ಆ ಜವಾಬ್ದಾರಿಯನ್ನು ಹೊತ್ತು ಬಂದಿದ್ದಾರೆ. ಆ ಕೆಲಸವನ್ನು ಅವರು ನಿರ್ವಹಿಸ್ತಾರೆ. ಅದಕ್ಕೋಸ್ಕರನೇ ಅವರ ಆಗಮನ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಸುರ್ಜೇವಾಲಾ ಅವರ ಆಗಮನ ಆಗಿದೆ, ಈಗ ಮುಂದಿನ ಅವರ ಪ್ಲ್ಯಾನ್ಸ್ ಏನು? ಆಮೇಲೆ ಹೈಕಮಾಂಡ್ ಏನಾದರೂ ಮೆಸೇಜನ್ನು ಕಳಿಸಿರ್ಬೋದಾ ಸುರ್ಜೇವಾಲಾ ಅವರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಅಂತ? ಅರವಿಂದ್, ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಈಗ ಅಂದರೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಂದ ಬಂದ ಖಾಸಗಿ ಹೋಟ್ಲಿಗೆ ತೆರಳಿ ಅವರು ಆನಂತರ ಕೆಪಿಸಿಸಿ ಕಚೇರಿಗೆ ಕೂಡ ಹೋಗ್ತಾರೆ. ಅಲ್ಲಿ ಒಂದಷ್ಟು ಸಭೆಗಳಿದ್ದಾವೆ, GBAಗೆ ಸಂಬಂಧಪಟ್ಟಿದ್ದು, SIRಗೆ ಸಂಬಂಧಪಟ್ಟಂತ ಸಭೆ ಇದೆ. ಆ ಎರಡು ಸಭೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳನ್ನ ಅಥವಾ ಅನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿಗೆ ವೀಕ್ಷಕರಾಗಿ ಯಾರನ್ನಾರು ಕಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಹುತೇಕ ವೀಕ್ಷಕರನ್ನ ಕಳಿಸುವಂಥ ಸಾಧ್ಯತೆ ಇಲ್ಲ. ಉಸ್ತುವಾರಿಗಳನ್ನೇ ಕಳಿಸಿಕೊಟ್ಟಿರೋದ್ರಿಂದ ಉಸ್ತುವಾರಿಗಳೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಅವರು ಕೂಡ ಇದ್ದರು ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ನಾಳೆ ನಡೆಯುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳ ನಿವಾಸದ ಪತ್ರಿಕಾಗೋಷ್ಠಿ, ಅಥವಾ ಅನಂತರ ರಾಜಭವನಕ್ಕೆ ತೆರಳುವಂಥದ್ದು, ಎಲ್ಲ ಹಂತದಲ್ಲೂ ಕೂಡ ಅವರು ಸಾಥ್ ಕೊಡುವಂಥ ಸಾಧ್ಯತೆ ಇದೆ. ಅಲ್ಲಿ ಹೋದ ನಂತರದಲ್ಲಿ ಏನೇ ಬೆಳವಣಿಗೆಗಳಾದರೂ ಅಥವಾ ಆನಂತರದ ಎಲ್ಲ ಬೆಳವಣಿಗೆಗಳು ಕೂಡ ಇಲ್ಲೇ ನಿದ್ದು ಖುದ್ದಾಗಿ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡಿ ಅನ್ನುವಂಥ ಸೂಚನೆ ಹೈಕಮಾಂಡ್ನಿಂದ ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಅವರೇ ಇಲ್ಲಿ ಇದ್ದು ನಾಳೆವರೆಗೂ ಕೂಡ, ಅಂದರೆ ನಾಳೆ ಸಂಜೆವರೆಗೂ ಕೂಡ, ಆನಂತರ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿರೋದು ಶುಕ್ರವಾರ, ಅವತ್ತು ಕೂಡ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ನಿರ್ವಹಿಸಬಹುದು ಅನ್ನುವಂಥದ್ದು. ಅನಂತರ ಯಾವಾಗ ಪದಗ್ರಹಣ ಅನ್ನುವಂಥ ವಿಚಾರದಲ್ಲಿ ಒಂದು ಅಧಿಕೃತವಾಗಿ ಇದುವರೆಗೂ ಕೂಡ ಘೋಷಣೆ ಅಥವಾ ಅಧಿಕೃತ ಮಾಹಿತಿ ಬರದೇ ಇರೋದ್ರಿಂದ ಅಲ್ಲಿವರೆಗೂ ಇರ್ತಾರಾ ಅಥವಾ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಹೋಗ್ತಾರಾ ಅನ್ನುವಂಥದ್ದು ಕೂಡ ಈಗಿರುವ ಕುತೂಹಲ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಭೇಟಿಗೆ ಕೂಡ ಈಗ ಸುರ್ಜೇವಾಲಾ ಮುಂದಾಗಿದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸುರ್ಜೇವಾಲಾ ಅವರು ವೀಕ್ಷಕರಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರಾಷ್ಟ್ರೀಯ ಪಕ್ಷಗಳು ವೀಕ್ಷಕರಾಗಿ ಕಳಿಸ್ತಾರೆ. ಅವರ ನೇತೃತ್ವದಲ್ಲೇ ಇವೆಲ್ಲವೂ ನಡಿಬೇಕು. ಸೊ ಅದಕ್ಕೋಸ್ಕರ ಈಗ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಅವರೇ ಬಂದಿದ್ದಾರೆ. ವೇಣುಗೋಪಾಲ್ ಕೂಡ ಬರ್ತಾರೆ ಅಂತ ಮಾಹಿತಿ ಇತ್ತು, ಬಟ್ ಅವರು ಬಂದಿಲ್ಲ.